ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಈ ಫೆಬ್ ಮಂತಲ್ಲಿ ಒಂದು ವೀಕ್ ಏನೋ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಅದಾದ್ಮೇಲೆ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಒಂದು ಕೆಲಸದ ಬ್ಯುಸಿ, ಇನ್ನೊಂದು ಪೀರಿಯಡ್ಸ್, ಇನ್ನೊಂದು ಲೈಕ್ ಬ್ಲಾ 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 ಅಂತ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಆ್ಯಂಡ್ ಇವತ್ತು ನನ್ನ ಸ್ಪೆಷಲ್ ಡೇ, ಆ್ಯಕ್ಚುಲಿ ನನ್ನ ಬರ್ಡೇ. ಸೊ ಇವತ್ತು ನಾನು ವೀಕ್ ಆಫ್. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಬರ್ಡೇ ಸ್ಪೆಷಲ್ ಆಗಿ ಚಡಾ ಆ್ಯಂಡ್ ಚಡಾ ಕ್ಯಾರೆಟ್ ಜೊತೆಗೆ ಜಾಮೂನ್ ಪ್ಯಾಕೆಟ್ ಇಟ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇದೇ ಸಪ್ರೇಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ನನ್ನ ಬರ್ಡೇನ ಜಿಗಿ ಮಾಡೋಣ. ಓಕೆ ಬನ್ನಿ. ಇವಾಗ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಆಲ್ರೆಡಿ ನೀರಿಗೆ ಇಟ್ಟಿದ್ದೀನಿ, ಪಾಕ ಮಾಡಬೇಕಲ್ಲ. ಜಾಮೂನಲ್ಲಿ ಏನು ಮಾಡ್ತಾನೆ ಅನ್ನೋದು ನಿಮಗೆ ಗೊತ್ತಿದೆ, ಕ್ಯಾರೆಟಲ್ಲೂ ಏನು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದನ್ನೇ ನಾನು ಮಾಡ್ತೀನಿ. ನನ್ನ ಬರ್ಡೇ ಎಲ್ಲರ ಥರ ಲೈಕ್ ಯಾವುದೋ ಒಂದು ಹೋಟೆಲಲ್ಲಾಗಿರಲಿ ಅಥವಾ ಯಾವುದೋ ಒಂದು ಕೆಫೆಲಾಗಿರಲಿ ಡಿಸೈನ್ ಮಾಡಿಬಿಟ್ಟು ಡೆಕೋರೇಟ್ ಎಲ್ಲ ಮಾಡಿಬಿಟ್ಟು ಒಂದಷ್ಟು ಜನ ಫ್ರೆಂಡ್ಸ್ ಕರೆಸಿ ಕೇಕ್ ಕಟ್ ಮಾಡಿಸಿ ಈ ಥರ ಯಾವತ್ತೂ ನಡೆಯಲ್ಲ. ಈ ಥರ ನಡೆದಿರೋದು ನನಗೆ ಗೊತ್ತಿರೋದು ಲೈಕ್ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಷ್ಟೇ. ಯೂಶ್ವಲಿ ನನಗೂ ಅದು ಇಷ್ಟ ಇಲ್ಲ. ತುಂಬ ಜನ ನಾನು ಸುತ್ತಮುತ್ತ ಇರೋದು, ನಾನು ಕೇಕ್ ಕಟ್ ಮಾಡೋರಿಗೆ ತಿನ್ಸೋದು, ಇದೆಲ್ಲ ನನಗೆ ವಿಯರ್ಡ್ ಫೀಲ್ ಆಗುತ್ತದೆ. ಯಾಕೆ ನನಗೆ ಮೊದಲಿಂದ ಗೊತ್ತಿಲ್ಲ. ನನ್ನ ಬರ್ಡೇ ಬಂತು ಅಂದರೆ ನನಗೆ ಆದಂಥ ಟೈಮ್, ನನಗೆ ಆದಂಥ ಒಂದು ಸ್ಪೇಸ್ ಇರಬೇಕು. ನಾನೇನಾದ್ರು ಸ್ಪೆಷಲಾಗಿ ಕುಕ್ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಬರಬೇಕು, ನೆಮ್ಮದಿಯಾಗಿ ಮಲ್ಕೋಬೇಕು. ದಿಸ್ ಇಸ್ ಮೈ ಬರ್ಡೇ. ಯಾವಾಗಲೂ ನನ್ನ ಬರ್ಡೇ ಹೀಗೆ ಇರಬೇಕು. ಯಾಕೆ ಹೇಳಿ, ಈ ವರ್ಷ ಯಾರೋ ಒಬ್ರು ಬಂದಿರ್ತಾರೆ ನಮ್ಮ ಲೈಫಲ್ಲಿ, ಅವ್ರು ನಮ್ಮ ಬರ್ಡೇನ ಆಚರಿಸ್ತಾರೆ. ನೆಕ್ಸ್ಟ್ ವರ್ಷ ಅವ್ರು ಇರ್ತಾರೋ ಇರೋಲ್ವೋ ಅಂತ ಗೊತ್ತಿಲ್ಲ. ಬಟ್ ಈ ಒಂದು ಬರ್ಡೇನ ಸ್ಪೆಷಲ್ ಮಾಡ್ಬಿಟ್ಟು ನೆಕ್ಸ್ಟ್ ಬರ್ಡೇಗೆ ಯಾರೂ ಇಲ್ಲ ಅಂತಂದಾಗ ಹೆಂಗೆ ಫೀಲ್ ಆಗುತ್ತೆ ಹೇಳಿ. ಸೊ ಪ್ರತಿ ಬರ್ಡೇನು ನಾರ್ಮಲ್ ಆಗಿದ್ದಾಗ ನಿಮ್ಮ ಬರ್ಡೇನ ನಿಮಗೆ ಗೊತ್ತಿರುತ್ತೆ ಹೇಗೆ ನಿಮ್ಮನ್ನು ನೀವು ಟ್ರೀಟ್ ಮಾಡ್ಕೊಬೇಕು ಅನ್ನೋದು. ಯಾರೋ ಒಬ್ರು ಬಂದು ಟ್ರೀಟ್ ಮಾಡೋದಾಗಿರಲಿ, ಯಾರೋ ಒಬ್ರು ಬಂದು ಸರ್ಪ್ರೈಸ್ ಮಾಡೋದಾಗಿರಲಿ, ಯಾರೋ ಒಬ್ರು ಬಂದು ಗಿಫ್ಟ್ ಕೊಡೋದಾಗಿರಲಿ, ಇವೆಲ್ಲ ಎಕ್ಸ್ಪೆಕ್ಟ್ ಮಾಡದೆ ನಿಮ್ಮ ಬರ್ಡೇನ ನೀವು ಪೀಸ್ಫುಲ್ಲಾಗಿ ಕಳೀತೀರಾ. ನಾವು ಆ ಟೆನ್ಷನ್ನೇ ಇಲ್ಲ. ನನ್ನ ಬರ್ಡೇಗೆ ಯಾರು ವಿಶ್ ಮಾಡಲ್ಲ, ನನ್ನ ಬರ್ಡೇಗೆ ಯಾರು ಬರಲ್ಲ. ಸೊ ನನ್ನ ಬರ್ಡೇ ನಾನೇ ಸೆಲೆಬ್ರೇಟ್ ಮಾಡ್ಕೋತೀನಿ ಕುಕ್ ಮಾಡ್ಕೊತ. ಕಮ್ ಮಾಡೋಣ ನನ್ನ ಬರ್ಡೇ ಮಾಡೋಣ. ಲೆಟ್ಸ್ ಡೂ ಜಿಗಿ ಬಿಗಿ. ಇವಾಗ ನಾನಿಲ್ಲಿ ಬಿಸಿನೀರಿಗೆ ಇಟ್ಟಿದ್ದೀನಿ. ಬಿಸಿನೀರು ದ ಸೆನ್ಸ್ ಪಾಕ ಇಟ್ಟಿದ್ದೀನಿ. ಪಾಕಾಗೆ ಸ್ವಲ್ಪ ಸಕ್ಕರ್ತೀನಿ. ಯೂಶ್ವಲಿ ನಾನು ಶುಗರ್ ತಿನ್ನಲ್ಲ, ಬಟ್ ಇವತ್ತು ಇರಲಿ ಸ್ವಲ್ಪ ಲೈಟಾಗಿ. ಅದು ಸರಿ, ಕ್ಯಾರೆಟ್ ಅಲ್ವಾ ಹೆಂಗ್ ಮಾಡ್ತಾರೆ? ಜಾಮೂನ್ ಮಾಡೋದು ಗೊತ್ತು, ಪಾಕ ಮಾಡ್ತಾರೆ, ಜಾಮೂನ್ ಉಂಡೆ ಕಟ್ತಾರೆ, ಎಣ್ಣೆ ಒಳಗೆ ಬಿಟ್ಟು ಪಾಕದೊಳಗೆ ಬಿಡ್ತಾರೆ, ಅಷ್ಟೇ ತಾನೆ. ದಾಟ್ಸ್ ಇಟ್. ಬಟ್ ಕ್ಯಾರೆಟ್ ಅಲ್ವಾ, ಹೆಂಗೋ ಒಂದು ಮಾಡೋಣ. ಈಗ ಕ್ಯಾರೆಟ್ ತುರ್ಕೊಂಡಾಗಿದೆ ಅಲ್ಲ, ಸೊ ಇವಾಗ ತುಪ್ಪ ಹಾಕೋಣ. ತುಪ್ಪ ತರಬೇಕು ಬೇರೆದು. ಶುಗರ್ ಮೇಲೆ ಶುಗರ್ ಇವತ್ತು. ಆ್ಯಕ್ಚುಲಿ ಇದು ಶುಗರಲ್ಲೇ ಕ್ಯಾರೆಟು ಬೇರೆ ಕಲರ್ ಬರಬೇಕು ಅಂತ ಅನ್ಸುತ್ತೆ. ಹೆಂಗೆ ಮಾಡಿದ್ರು ತಿನ್ನೋಳು ನಾನೇ ತಾನೆ. ಅಂತೂ ಪಿಂಪಲ್ ಬಂದಿದೆ, ಇನ್ನೊಂದೆರಡು ಪಿಂಪಲ್ ಬರ್ಸ್ಕೊಂಡ್ಬಿಡೋಣ ಅಂತ. ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಬರಲ್ಲ. ಸೊ ಇವಾಗ ತುಪ್ಪ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ ಆ್ಯಂಡ್ ಸಕ್ಕರೆ ಹಾಕಿದ್ದೀನಿ. ಸೊ ಸಕ್ಕರೆ ಜೋನಿಲೆ ಅದು ಕ್ಯಾರೆಟ್ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಹಾಲು ಹಾಕ್ತೀನಿ. ನಾನು ಮಾಡ್ತಾ ಇರೋದು ಕರೆಕ್ಟ್ ಅಲ್ವಾ ನನಗೆ ಗೊತ್ತಿಲ್ಲ, ಬಟ್ ನನ್ನ ತಲೆಯಲ್ಲಿ ಅದು ಓಡ್ತಾ ಇದೆ, ಅದೇ ಥರ ಮಾಡ್ತಾ ಇದ್ದೀನಿ ಇಲ್ಲಿ. ಹೆಂಗೆ ಬಂದ್ರು ನಾನೇ ತಾನೇ ತಿನ್ನೋದು. ಓಕೆ, ಅಲ್ಲಿ ಪಾಕ ಬೇಯ್ತಾ ಇದೆ. ಇವಾಗ ನಾವು ಮಾಡ್ಕೊಳ್ಳೋಣ. ಇದನ್ನ ಅಂಗಡಿಯಿಂದ ತೊಗೊಂಬರ್ಬೇಕಾದ್ರೆ ಅವನಂದ ಇದರಲ್ಲಿ 2 ಆಗೋದು ಮ್ಯಾಮ್, 2ಕ್ಕಿಂತ ಜಾಸ್ತಿ ಆಗಲ್ಲ ಅಂದ. ಸಾಕು, ನಾನು ಒಬ್ಳೆ ಅಲ್ವಾ, ನನಗೆ 2 ಅಂತ ತೊಗೊಂಬಂದೆ. 2 ಆಗಲ್ಲ, ಇದರಲ್ಲಿ 10 ಮಾಡ್ತೀನಿ. ನೋಡ್ತೀರಾ, 20 ರೂಪೀಸ್ ಪ್ಯಾಕೆಟ್. ಈಗ ನಾವಿದನ್ನ ರೆಡಿ ಮಾಡೋಣ. ನನಗೆ ಗೊತ್ತಿಲ್ಲ
ಯಾರೆಲ್ಲ ನಾನು ವಿಡಿಯೋ ನೋಡ್ಕೊಂಡು ಕಷ್ಟಪಡ್ತಿದ್ದೀರಾ ಅಂತ. ಬಟ್ ಆದರೆ ಎಂಜಾಯ್ ಮಾಡ್ಕೊಂಡು ನೋಡಿ. ಇವತ್ತು ನನ್ನ ಬರ್ಡೇ, ಖುಷಿ ಪಡಿ, ಏನೋ ಒಂದು ಮಾಡ್ತಾಳೆ ಅಂತ. ಕಲಿಸುವಾಗ ಯಾರಾದರೂ ತುಪ್ಪದಲ್ಲಿ ಕಲಿಸೋದನ್ನ ನೋಡಿದ್ದೀರಾ? ಬಟ್ ನಾನು ತುಪ್ಪ ಹಾಕೊಂಡು ಕಲಿಸ್ತಾ ಇದ್ದೀನಿ ಇವತ್ತು. ನೋಡೋಣ ಹೇಗೆ ಬರುತ್ತೆ ಅಂತ. ಅವಳಿಗೆ ಅಲ್ವಾ ಆ್ಯಕ್ಚುಲಿ ಒಂದು 5 ಉಂಡೆ ಆದರೂ ಪರವಾಗಿಲ್ಲ, ಯಾಕಂದ್ರೆ ಒಂದು ಹೊತ್ತಿಗೆ ಖುಷಿಯಾಗಿ ತಿನ್ನೋಕ್ಕೆ ಅಂತ ಮಾಡ್ಕೋತೀನಿ. ಬಟ್ 20 ರೂಪಾಯಿ ಪ್ಯಾಕೆಟಲ್ಲಿ ನಾನು 20 ಉಂಡೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕ್ಯೂಟ್ ಒನ್ ಯಾವುದು ಅಂತಂದರೆ ಇದು, ಚಿಕ್ಕದೇ ಚಿಕ್ಕದು, ಸೊ ಕ್ಯೂಟ್. ಸೊ ನೋಡಿದ್ರಿ ಅಲ್ಲ, ಇವಾಗ ನಾವು ಅದನ್ನು ಎಣ್ಣೆಗೆ ಬಿಡೋಣ. ಪಾನಕ ರೆಡಿ ಆಗಿದೆ. ಇವಾಗ ಕ್ಯಾರೆಟ್ ಹಲ್ವಾಗೆ ಹಾಲು ಹಾಕಬೇಕು. ಸೊ ಹಾಲು ಹಾಕ್ಬಿಟ್ಟು ಅದ್ರ ಪಾಡಿಗೆ ಅದನ್ನ ಪಕ್ಕದಲ್ಲಿ ಇಟ್ಟರೆ ನೆಕ್ಸ್ಟ್ ಇದನ್ನು ಸೀ ಅಂತ ಹಾಕ್ಬಿಟ್ಟು ಪಾನಕಗೆ ಹಾಕದೆ. ಈಗ ನಾವು ಅದರ ಘಮಕ್ಕೆ ಏನು ಹಾಕೋಣ ಅಂದರೆ ಏಲಕ್ಕಿ ಪೌಡ್ರ್ ಹಾಕೋಣ. ದಿಸ್ ಈಸ್ ಏಲಕ್ಕಿ ಪೌಡರ್. ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ ಆ್ಯಂಡ್ ವಿಡಿಯೋಸ್ ಮಾಡ್ತೀನಿ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಇಫ್ ಇನ್ ಕೇಸ್ ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಹಾಕೋದೇ ಇಲ್ಲ. ನಾರ್ಮಲ್ ಎಣ್ಣೆ ತರೋಣ ಅಂತ ಅಂದ್ಕೊಂಡೆ, ಬಟ್ ಸಿಗಲಿಲ್ಲ. ಫಾರ್ಚುನೇಟ್ಲಿ ಕೊಕೊನಟ್ ಆಯಿಲ್ನೇ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಕೊಕೊನಟ್ ಆಯಿಲ್ನ ನನಗೆ ಇದ್ರ ಯೂಸ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ಸಾಕು ಅಂತ ಅನ್ಕೋತೀನಿ. ಒಂದು ಎರಡೆರಡು ನಿಧಾನಕ್ಕೆ ಬಿಡೋಣ. ಫೈನಲ್ ಆಗಿ ಕ್ಯಾರೆಟ್ ಹಲ್ವಾ ಮತ್ತೆ ಜಾಮೂನ್ ರೆಡಿ ಆಗಿದೆ. ತಿಂಡಿ ಏನು ಮಾಡಲಿ ಅಂತ ನನಗೆ ಇನ್ನೂ ತಲೆ ಹೊಳ್ದೇ ಇಲ್ಲ. ನೆನ್ನೆ ಮಾಡಿದ ಬಾತ್ ಇದೆ ಆ್ಯಕ್ಚುಲಿ, ಅದನ್ನ ಇವಾಗ ಸದ್ಯಕ್ಕೆ ತಿಂಡಿಗೆ ಮಾಡ್ಕೋತೀನಿ. ಹೊರಗಡೆ ಎಷ್ಟೊತ್ತಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಕೂಡ ಇಲ್ಲ, ಬಿಕಾಸ್ ತುಂಬಾ ಬಿಸಿಲಿದೆ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ವಾಪಸ್ ಹೋಗಿ ಮಲ್ಕೋತೀನಿ. ನನಗೆ ಮಲ್ಗೋದು ಬಿಟ್ಟರೆ ಬೇರೆ ನೀನು ಕೆಲಸ ಇಲ್ಲ. ಇನ್ನೊಂದೇನು ಅಂತಂದರೆ, ನಾನು ಟೆಂಪಲ್ಗೆ ಹೋಗೋ ಹಾಗಿದ್ದರೆ ಇವತ್ತು ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಸ್ಯಾರಿನ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇವತ್ತಿನ ಸ್ಯಾರಿ ಇದು ನಂದು ಬರ್ಡೇದು. ಸೊ ಇದು ಉಟ್ಟಾದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡಬೇಕು. ಆ್ಯಂಡ್ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲ, ಮೀನ್ಸ್ ಇನ್ಸ್ಟಾ ರೀಲ್ಸಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಹೋಗಿ ಫ್ರೆಶ್ ಆಗಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಮಲ್ಗೆ ಇವಾಗ ಎದ್ದಿದ್ದೀನಿ. ಸೊ ಇವಾಗ ರೆಡಿ ಆಗಬೇಕು. ಆಲ್ರೆಡಿ 3 ಆಗಿದೆ. ನಾನು ರೆಡಿಯಾಗಿ ಹೊರಡೋ ವರ್ಷದಲ್ಲಿ ಮೇ ಬಿ 4 ಆಗಬಹುದು. ಇನ್ನೂ ನಿದ್ದೆ ಇಳಿತಾ ಇದೆ ನನಗೆ. ತುಂಬ ಬಿಸಿಲು ಬೇರೆ ಇದೆ ಹೊರಗಡೆ. ಸೊ ನಾನು ನಿಧಾನಕ್ಕೆ ರೆಡಿಯಾಗಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಎಸ್, ನಾನು ಫೈನಲ್ ಆಗಿ ರೆಡಿಯಾಗಿದ್ದೀನಿ. ಒಳ್ಳೆ ಮಂಗಿ ಥರ ರೆಡಿಯಾಗಿದ್ದೀನಿ, ಗೌರಮ್ಮನ ಥರ. ಬಟ್ ಕೂದಲು ಬಿಡಬೇಕು. ಸೊ ಇಲ್ಲಿ ಕಾಣುತ್ತೆ ನನ್ನ ಅರ್ಧಂಬರ್ಧ ಸ್ಯಾರಿ. ಟೆಂಪಲ್ಗೆ ಗಾಡಿ ಓಡಿಸ್ಕೊಂಡು ಹೋಗೋದಲ್ಲ, ಸೊ ಬೆಟರ್ ಸ್ವೆಟರ್ ಹಾಕೊಂಡು ನೀಟಾಗಿ ಹೋಗೋಣ ಅಂತ. ಹೇರ್ ಸ್ಟೈಲ್ ಆ್ಯಕ್ಚುಲಿ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಶ್ವಲಿ ನನಗೆ ಕುಂಕುಮ ಹಣೆಬೊಟ್ಟೆಲ್ಲ ಚೆನ್ನಾಗಿ ಕಾಣುತ್ತೆ, ಬಟ್ ಆದರೂ ಗೌರಮ್ಮನ ಥರ ಕಾಣ್ತೀನಿ. ಅದು ಯಾವುದೂ ಇಲ್ಲ ಅಂದರೆ ನಾರ್ಮಲಾಗಿ ಕಾಣ್ತೀನಿ. ಸೊ ಅಪರೂಪಕ್ಕೆ ಹಿಂಗೆ ಹಾಕೋದ್ರಲ್ಲಿ ತಪ್ಪೇನೂ ಇಲ್ಲ. ದಿಸ್ ಈಸ್ ಮೈ ಸ್ಯಾರಿ ಆ್ಯಕ್ಚುಲಿ. ಹೇಗೆ ಕಾಣ್ತಾ ಇದ್ದೀನಿ ನಾನು? ಅಫ್ಕೋರ್ಸ್ ಗೌರಮ್ಮ, ಇಟ್ಸ್ ಓಕೆ. ಲಿಪ್ಸ್ಟಿಕ್ ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಚೆನ್ನಾಗೇ ಕಾಣ್ತಿಲ್ಲ. ದಟ್ಸ್ ಫೈನ್. ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗಿಂದ ಹಂಗೆ ಹೋಗಿ ಬರೋ ವರ್ಷದಲ್ಲಿ ಆಲ್ಮೋಸ್ಟ್ ಲಿಪ್ಸ್ಟಿಕ್ನ ತಿನ್ಕೊಂಡಿರ್ತೀನಿ. ಇಟ್ ಡಸಂಟ್ ಮ್ಯಾಟರ್. ಇವಾಗ ಒಂದು ಸ್ವಲ್ಪ ಜಾಸ್ತಿ ಕಾಣ್ತಾ ಕೋತಿ ತಿಕ್ದಂಗೆ ಆಗಿದೆ. ಇಟ್ಸ್ ಓಕೆ. ವಿಶ್ ಮೀ ಹ್ಯಾಪಿ ಬರ್ಡೇ. ಎಲ್ಲರೂ ಈ ವಿಡಿಯೋ ನೋಡ್ತಾ ಇದ್ರೆ ನನಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ. ಆ್ಯಂಡ್ ಯಾ, ಇವಾಗ ನಾವು ಟೆಂಪಲ್ಗೆ ಹೊರಡೋಣ.
ಈ ತಲೆ ಬಾಚ್ಕೊಂಡು ಹೋಗೋದು ಒಂದೇ, ಹೆಲ್ಮೆಟ್ ಹಾಕೊಂಡು ಹೋಗೋದು ಒಂದೇ. ಯಪ್ಪ, ತಲೆ ಎಲ್ಲ ನೋವು ಹೊತ್ಕೊಂಡ್ಬಿಡುತ್ತೆ. ಇಲ್ಲಿಂದ ಏನು ಶೋಕಿ ಮಾಡ್ಕೊಂಡು ಹೋಗಿರ್ತೀವೋ ನೆಕ್ಸ್ಟ್ ಲೆವೆಲ್ ವೇಸ್ಟ್ ಅದು. ಒಂದು ಸತಿ ಎಲ್ಲನೂ ಬಿಚ್ಚಿ ಎಸಿಬೇಕು ಅನ್ನೋಷ್ಟು ಇದಾಗ್ತಿದೆ. ಫಸ್ಟ್ ಟೈಮ್ ನನಗೆ ನೀಟಾಗಿ ಬ್ಲೌಸ್ ಹೊಳ್ಕೊಡೋರು ಸಿಕ್ಕಿದ್ರು ಮೈಸೂರಲ್ಲಿ. ಆದರೆ ಒಂದು ಬ್ಲೌಸಿಗೆ 1200, ಒಂದು ಬ್ಲೌಸ್ಗೆ 1200. ಸೊ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಒಂದಷ್ಟು ಫೋಟೋಸ್ ಹಾಕ್ತೀನಿ ಅಲ್ಲಿ ಹೇಗೆ ಬಂದಿದೆ ಅಂತ. ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ, ಇಲ್ಲಾಂದ್ರೆ ನಂಗೆ ತಲೆನೋ ಹೊತ್ಕೊಂಡ್ಬಿಡುತ್ತೆ. ಇವಾಗ ಮನಸ್ಸಿಗೆ ಪೂರ್ತಿ ಸಮಾಧಾನ ಆಯಿತು. ಸೊ ಫೈನಲಿ ಈಗ ನಾನು ಫ್ರೆಶ್ ಆದೆ. ಫೇಸ್ನ ಏನು ಟವಲಲ್ಲಿ ಏನು ಒರೆಸಲ್ಲ. ಇನ್ನು ಒನ್ ಮೋರ್ ಟೆಂಪಲ್ ಇದೆ, ಲೈಕ್ ನನ್ನ ಫೇವ್ರೆಟ್ ಗಣಪತಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗಬೇಕು. ಬಟ್ ಈಗ ನಮ್ಮ ಮನೆ ಹತ್ರನೇ ಒಂದು ಪಾರ್ಕ್ ಇದೆ, ಆ ಪಾರ್ಕಲ್ಲಿ ಒಂದು ಟೆಂಪಲ್ ಇದೆ, ಗಣಪತಿ ಟೆಂಪಲ್. ಸೊ ಅಲ್ಲಿ ಹೋಗಿ ಪೀಸ್ ಆಗಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಬಟ್ ಬೇರೆ ದಿವಸ ಎಲ್ಲ ನಾನು ಎಲ್ಲಿಗೂ ಹೋಗಲ್ಲ. ನನ್ನ ಬರ್ಡೇ ಥರ ನಾನು ಸೆಲೆಬ್ರೇಟೇ ಮಾಡಲ್ಲ. ಲೈಕ್ ನಾರ್ಮಲ್ ಕೆಲಸಕ್ಕೆ ಹೋಗ್ಬಿಟ್ಟಿರ್ತೀನಿ ಅಥವಾ ಬಿತ್ಕೊಂಡು ಮನೇಲೇ ಒದ್ದಾಡ್ತಿರ್ತೀನಿ. ಸೊ ನನಗೆ ಅದರಲ್ಲೇ ಖುಷಿ ಇದೆ, ಯಾಕಂದರೆ ನಾನು ಒಂದು ದಿನ ಮಾತ್ರ ನನ್ನ ಸ್ಪೆಷಲಾಗಿ ನಾನು ನೋಡಲ್ಲ. ನಾನು ಎವ್ರಿ ಡೇ ನನ್ನನ್ನು ಯಾವಾಗಲೂ ಸ್ಪೆಷಲಾಗೇ ನೋಡ್ತಿರ್ತೀನಿ, ಯಾವಾಗಲೂ ಸೆಲೆಬ್ರೇಟ್ ಮಾಡ್ಕೊತಿರ್ತೀನಿ ನಾನು. ಆ್ಯಂಡ್ ನಾನು ಯಾವಾಗಲೂ ಹ್ಯಾಪಿಯಾಗಿ ಇಟ್ಕೊಂಡಿರ್ತೀನಲ್ವ. ಸೊ ನನಗೆ ಇವತ್ತು ಒಂದು ದಿವಸ ನಾನು ಸ್ಪೆಷಲಾಗಿ ಇಟ್ಕೊಬೇಕು ಅಂತ ನಂಗೆ ಯಾವತ್ತೂ ಅನಿಸಲ್ಲ. ಆ್ಯಂಡ್ ನಾನು ಸ್ಪೆಷಲಾಗಿ ಯಾರಾದರೂ ಒಬ್ರು ನೋಡಬೇಕು ಅಂತ ನಂಗೆ ಯಾವತ್ತೂ ಅನಿಸಿಲ್ಲ. ಸೊ ಇವತ್ತು ಸ್ಪೆಷಲಾಗಿ ನನ್ನನ್ನು ನೋಡ್ಕೊಂಡಿದ್ದೀನಿ ಅಂತಂದರೆ ಲೈಕ್ ಎದ್ದು ಟೆಂಪಲ್ಗೆ ಹೋಗಿದ್ದೀನಿ. ಆ್ಯಂಡ್ ನನ್ನ ಫೇವ್ರೇಟ್ ಟೆಂಪಲ್ ಬಂದು ಗಣಪತಿ ಟೆಂಪಲ್. ಸೊ ನನಗೆ ಏನಾದ್ರು ಬೇಜಾರಾದರೂ ಖುಷಿ ಆದರೂ ನಾನು ಹೋಗೋ ಗಣಪತಿ ಟೆಂಪಲ್ಗೆ, ಅದು ತುಂಬ ರೇರ್ ಆಗಿ. ಸೊ ಇವತ್ತು ಹೋಗೋಣ ಅನ್ನಿಸ್ತು. ಅನ್ಫಾರ್ಚುನೇಟ್ಲಿ ಅಗ್ರಹಾರಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಇಲ್ಲೇ ವೆದರ್ ತುಂಬ ಕೂಲಾಗಿದೆ ಇವಾಗ. ಒಂದು ರೌಂಡ್ ಅಲ್ಲಿ ಹೋಗ್ಬಿಟ್ಟು ಪೀಸಾಗಿ ಒಂದೆರಡು ವಾಕ್ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ನೆಮ್ಮದಿಯಾಗಿ ಉಸಿರು ತಗೊಂಡು ಬರ್ತೀನಿ. ಮತ್ತೆ ನಾನು ನಿಮ್ಗೆ ನಾಳೆ ಸಿಗ್ತೀನಿ. ವಿಶ್ ಮೀ ಹ್ಯಾಪಿ ಬರ್ತ್ಡೇ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್.